ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಊರಲ್ಲೂ ಒಂದೊಂದು ಡಿಶ್ ಫೇಮಸ್. ಸೊ ನಾನೀಗ ತೋರ್ಸೋಕೆ ಹೊರಟಿರೋದು ಮಂಡ್ಯ ಸ್ಟೈಲ್ ಉಪ್ಸಾರಿನ ಖಾರ, ಉಪ್ಸಾರು ಹಾಗೆ ಪಲ್ಯ. ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆನ ತಿನ್ಬಹುದು. ಅನ್ನದಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಉಪ್ಸಾರಿನ ಖಾರ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಮಾಡಿ ಸ್ಟೋರ್ ಮಾಡೋರಾದರೆ ಈ ಇಂಗ್ರೀಡಿಯೆಂಟ್ಸ್ನ ಡಬಲ್ ತ್ರಿಬಲ್ ಮಾಡ್ಕೋಬಹುದು. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತೆ 12ರಿಂದ 15 ಮೆಣಸಿನ್ಕಾಯಿನ ಡ್ರೈ ಟೋಸ್ಟ್ ಮಾಡ್ಕೊಳ್ಳೋಣ. ಫ್ಲೇಮ್ನ ಲೋಗಿಟ್ಟು ಮಾಡೋದ್ರಿಂದ ಮೆಣಸಿನ್ಕಾಯಿ ಬೇಗ ಕಪ್ಪಾಗಲ್ಲ. ಕಪ್ಪಾದರೆ ಖಾರ ಕೂಡ ಕಪ್ಪಾಗಿ ಕಾಣುತ್ತೆ. ಹಾಗಾಗಿ ಈ ಥರ ಕೆಂಪಗೆ ಹುಳಿಯೋ ಥರ ಡ್ರೈ ಟೋಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಆ್ಯಡ್ ಮಾಡಿ ಈಗ ಇದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಆ್ಯಡ್ ಮಾಡೋಣ. 2 ಗೆಡ್ಡೆ ಆಗೋಷ್ಟು ಸಿಪ್ಪೆ ತೆಗೆದೇ ಇರೋ ಬೆಳ್ಳುಳ್ಳಿನ ಹಾಕೋಣ. ಸಿಪ್ಪೆ ತೆಗೆದ್ರೆ ಅದರ ಟೇಸ್ಟೇ ಬೇರೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಡ್ರೈ ಟೋಸ್ಟ್ ಮಾಡಿರೋ ಮೆಣಸಿನ್ಕಾಯಿನ ಆ್ಯಡ್ ಮಾಡೋಣ. ಖಾರ ಎಷ್ಟು ಚೆನ್ನಾಗಿ ಬರುತ್ತೆ ಅದ್ರ ಬೇಸಿಸ್ ಮೇಲೇ ಉಪ್ಸಾರು ಪರ್ಫೆಕ್ಟಾಗಿ ಬರೋದು. ಸೊ ಖಾರನ ಚೆನ್ನಾಗಿ ಮಾಡ್ಕೊಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ನೀರು ಹಾಕಿ ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ಎತ್ತಿಡೋಣ. ಈಗ ಸಾಂಬಾರು ಮಾಡೋಕ್ಕೆ ಹೆಸರು ಕಾಳು, ಹುರುಳಿಕಾಳು ಮಿಕ್ಸಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ತೊಗೊಂಡಿರೋದು ಚಿಕ್ಕರ್ವೆ ಸೊಪ್ಪು. ನೀವು ಬರೀ ಕೀರೆ ಸೊಪ್ಪಲ್ಲಿ ಮಾಡೋ ಹಾಗಿದ್ದರೆ ಹೆಸರು ಕಾಳು ಅಥವಾ ನಿಮ್ಗೆ ಇಷ್ಟವಾದ ಕಾಳನ್ನ ಯೂಸ್ ಮಾಡ್ಬೋದು. ಈಗ ಎರಡನ್ನೂ ಒಂದು ಕುಕ್ಕರ್ಗೆ ಚೆನ್ನಾಗಿ ತೊಳೆದು 2ರಿಂದ 3 ವಿಷಲ್ ಬರೋ ಹಾಗೆ ಕೂಗಿಸ್ಕೊಳ್ಳೋಣ. ಕಾಳು ಬೇಯಲಿ, ಸ್ವಲ್ಪ ಉಪ್ಪು ಹಾಕಿ ವಿಷಲ್ ಓಡಿಸೋಣ. ನೀವು ಯಾವುದ್ರಲ್ಲಿ ಮಾಡ್ತೀರಾ ಕಂಟೈನರ್ಗೆ ವಿಷಲ್ ಆದಮೇಲೆ ಟ್ರಾನ್ಸ್ಫರ್ ಮಾಡಿ. ಈಗ ಇದಕ್ಕೆ ಚೆನ್ನಾಗಿ ತೊಳೆದು ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಕಂಟೈನರ್ಗೆ ಆ್ಯಡ್ ಮಾಡ್ತಾ ಬರೋಣ. ಈಗ ಮಾಡೋದ್ರಿಂದ ಸೊಪ್ಪು ಪಲ್ಯ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ. ವಿಷಲ್ ಓಡಿಸಿದ್ರೆ ತುಂಬ ಮಿಕ್ಸ್ ಆಗಿ ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊಪ್ಪೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮಗೆ ಸಪ್ಪೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡೋಣ. ಈ ಕಡೆ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, 2 ಒಣಮೆಣ್ಸಿನ್ಕಾಯಿನ ಒಗ್ಗರಣೆ ಕೊಟ್ಟು ಅದಕ್ಕೆ 2 ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಯೂಶ್ವಲಿ ತುಂಬ ಡೀಪ್ ಫ್ರೈ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಲೈಟಿಶ್ ಪಿಂಕ್ ಬರೋವರೆಗೆ ಫ್ರೈ ಮಾಡೋಣ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಆ್ಯಡ್ ಮಾಡೋಣ. ಈಗ ಇದಕ್ಕೆ ಸೊಪ್ಪು ಕಾಳು ಬೇಯಿಸಿರೋದನ್ನ ಆ್ಯಡ್ ಮಾಡೋಣ. ಹುಷಾರಿಲ್ಲದಾಗ ಜ್ವರ ಬಂದಾಗ ನಾವು ಈ ಥರ ಉಪ್ಸಾರು ತಿನ್ನೋದ್ರಿಂದ ಕೋಲ್ಡ್ ಇದ್ದರೆ ಬೇಗ ವಾಸಿಯಾಗುತ್ತೆ. ಮಂಡ್ಯದವ್ರು ಯೂಶ್ವಲಿ ಜ್ವರ ಬಂದಾಗ ಇದು ಆಲ್ರೌಂಡ್ ಮೆಡಿಸಿನ್ ಇದ್ದಾಗೆ. ಹುಷಾರಿಲ್ಲದಾಗ ರಸಮ್ ಜೊತೆ ಇದು ಕೂಡ ಒಳ್ಳೆ ಬೆಸ್ಟ್ ಫುಡ್ ಜ್ವರಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿ ನೀರೆಲ್ಲ ಸ್ವಲ್ಪ ಹಿಂಗವ್ರಿಗೆ ಬಿಡೋಣ. ಈ ಕಡೆ ಏನು ಸೊಪ್ಪು ಕಾಳು ಬೇಯಿಸಿರೋ ನೀರಿಗೆ ಖಾರ ಎತ್ತಿಟ್ಟಿರೋ ಜಾರ್ ಏನಿದೆ ಅದಕ್ಕೆ ನೀರು ಹಾಕಿ ನಿಮಗೆ ಎಷ್ಟು
ಕ್ವಾಂಟಿಟಿಯಲ್ಲಿ ಸಾಂಬಾರು ಬೇಕು ಅಷ್ಟನ್ನು ಆ್ಯಡ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬೋದು. ಇಷ್ಟ ಆದರೆ ಮಂಡ್ಯ ಸ್ಟೈಲ್ ಉಪ್ಸಾರಿನ ಖಾರ ಪಲ್ಯ ಜೊತೆಗೆ ಮುದ್ದೆ, ಬೆಸ್ಟ್ ಫುಡ್. ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲಿ. ನಾನು ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು.